ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಈ ಯುಗಾದಿ ಹಬ್ಬವು ನಿಮ್ಮ ಜೀವನದಲ್ಲಿ ಯಾವ ಅದೃಷ್ಟವನ್ನು ತರಲಿದೆ ಮತ್ತು ನಿಮ್ಮ ಮನಸ್ಸಿನ ಆಸೆಗಳು ಈಡೇರುತ್ತವೆಯೇ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಬನ್ನಿ ಇಂದಿನ ಮಾಹಿತಿಯನ್ನು ಶುರು ಮಾಡೋಣ. ಸಾಯಿಬಾಬಾ ಅವರ ಆಶೀರ್ವಾದದೊಂದಿಗೆ ಈ ಯುಗಾದಿಯ ನಂತರ ವಿವಿಧ ಕ್ಷೇತ್ರಗಳ ಮೇಲೆ ಆಗಲಿರುವ ಬದಲಾವಣೆಗಳು, ಫಲಗಳು ಏನಿದೆ ಎಂದು ತಿಳಿದುಕೊಳ್ಳೋಣ. ವೃತ್ತಿ ಮತ್ತು ವ್ಯಾಪಾರ. ವರ್ಷದ ಆರಂಭದಲ್ಲಿ ಔಷಧ, ರಾಸಾಯನಿಕ ಮತ್ತು ಮತ್ಸ್ಯೋದ್ಯಮ ಅಂದರೆ ಮೀನುಗಾರಿಕೆ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ವಿದೇಶ ಸಂಪರ್ಕಗಳಿಂದ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳು ದೊರೆಯಲಿವೆ. ಆರಂಭದಲ್ಲಿ ಸ್ವಲ್ಪ ವಿಳಂಬ ಅಥವಾ ಗುಪ್ತ ಶತ್ರುಗಳ ಕಾಟವಿದ್ದರೂ ಕಾಲಕ್ರಮೇಣ ಉನ್ನತ ಪದವಿ ಮತ್ತು ಗೌರವ ಪ್ರಾಪ್ತಿಯಾಗಲಿದೆ, ಬಡ್ತಿ ದೊರೆಯಲಿದೆ. ಜೂನ್ ತಿಂಗಳ ನಂತರ ಸಂಪತ್ತಿನ ವೃದ್ಧಿಯಾಗಲಿದ್ದು ಭೂಮಿ ಮತ್ತು ವಾಹನ ಖರೀದಿಸುವ ಯೋಗವಿದೆ. ಮಾತು ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಆರ್ಥಿಕ ಲಾಭ ಹೆಚ್ಚಿರಲಿದೆ. ಆದರೆ ವ್ಯಾಪಾರಿಗಳು ಹೆಚ್ಚಿನ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಉತ್ತಮ. ಅದರ ಬಗ್ಗೆ ಜ್ಞಾನವನ್ನು ಪಡೆದು ಮುಂದುವರೆದರೆ ಲಾಭವು ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿ ಮದುವೆಯಂತಹ ಮಂಗಳ ಕಾರ್ಯಗಳು ಜರುಗಲಿವೆ. ಅಕ್ಟೋಬರ್ ನಂತರ ಬಾಬಾರವರ ಆಶೀರ್ವಾದದಿಂದ ಸಂತಾನ ಭಾಗ್ಯದಂತಹ ಶುಭ ವಾರ್ತೆಗಳನ್ನು ನಿರೀಕ್ಷಿಸಬಹುದು. ಹಿರಿಯರ ಮತ್ತು ಆಪ್ತರ ಸಹಕಾರವಿದ್ದರೂ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಥವಾ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ನೀವು ಬಾಬಾರವರ ನಾಮಜಪವನ್ನು ಮಾಡುವುದರಿಂದ ಈ ನಷ್ಟವನ್ನು ಬಾಬಾರವರು ತಡೆಯುತ್ತಾರೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಧ್ಯಯನಕ್ಕೆ ಕುತೂಹಲಕರ ವಾತಾವರಣವಿದ್ದು ಶೈಕ್ಷಣಿಕ ಪ್ರಗತಿ ಕಂಡುಬರಲಿದೆ. ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯ. ಒಳ್ಳೆಯ ಉತ್ತಮವಾದಂತಹ ಮಕ್ಕಳ ವಿದ್ಯಾಭ್ಯಾಸದ ಫಲಗಳನ್ನು ಪಡೆಯಲಿದ್ದಾರೆ, ಅಂದರೆ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆಯಲಿದ್ದಾರೆ. ವಿಶೇಷವಾಗಿ ಗಂಟಲು, ಉದರ, ಹೊಟ್ಟೆ ಮತ್ತು ಕಾಲುಗಳ ಭಾಗದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಎಂದರೆ ಬಾಬಾರವರ ನಾಮಜಪವನ್ನು ಮುಂದುವರೆಸಿ ಅಥವಾ ಮೆಡಿಟೇಷನ್ ಅನ್ನು ಮಾಡಿ. ಆಲಸ್ಯವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದಲ್ಲಿ ಉತ್ತಮ ಫಲ ಸಿಗಲಿದೆ. ಅಂದರೆ ಯೋಗಗಳಂತಹ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದ ಸುಧಾರಣೆಯಾಗುತ್ತದೆ. ಈ ವರ್ಷ ಅನಿರೀಕ್ಷಿತ ತಿರುವುಗಳಿಂದ ಕೂಡಿದ್ದರೂ ದೈವಾನುಕೂಲ ಮತ್ತು ಸಾಯಿಬಾಬಾರವರ ಮೇಲಿನ ನಂಬಿಕೆ ನಿಮ್ಮನ್ನು ಹಂತ ಹಂತವಾಗಿ ಎತ್ತರಕ್ಕೆ ಬೆಳೆಸಲಿದೆ. ಏನೇ ಅಡೆತಡೆಗಳು ಬಂದರೂ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಹಳೆಯ ಸ್ನೇಹಿತರು ಅಥವಾ ದೂರವಾಗಿದ್ದ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ ಇದೆ. ನಿಂತು ಹೋದ ಕೆಲಸಗಳಿಗೆ ಮರು ಚೈತನ್ಯ ಸಿಗಲಿದೆ ಮತ್ತು ಸಿಹಿ ಸುದ್ದಿ ಕೇಳಲಿದ್ದೀರಿ. ಮನೆ ದೇವರಿಗೆ ಅಭಿಷೇಕ ಅಥವಾ ಪೂಜೆ ಮಾಡಿಸುವುದು ಉತ್ತಮ. ಅಂದರೆ ಅವಿವಾಹಿತರಿಗೆ ಹೊಸ ಸಂಬಂಧಗಳು ಅಥವಾ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಹೊಸ ವರ್ಷದಲ್ಲಿ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ. ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿನಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನೀವು ಹುಣ್ಣಿಮೆ ಧ್ಯಾನ ಮಾಡಬಹುದು. ಬೇರೆಯವರು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಅಥವಾ ಜಡ್ಜ್ ಮಾಡಲು ಬಿಡಬೇಡಿ, ಆದರೆ ಎಚ್ಚರವಾಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನೀವು ಅಂದುಕೊಂಡ ಎಷ್ಟೋ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಬಡ ಮಕ್ಕಳಿಗೆ ಸಹಾಯ ಮಾಡುವ ಮೂಲಕ ಪುಣ್ಯ ಸಾಧಿಸಿ ಎಂದು ಬಾಬಾರವರು ಸೂಚಿಸುತ್ತಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಏನೇ ಏರುಪೇರುಗಳಾಗಿದ್ದರೂ ಮಾನಸಿಕ ಒತ್ತಡ ನೀವು ಅನುಭವಿಸಿರಬಹುದು. ಆದರೆ ಸಾಯಿ ನಾಮ ಜಪವೇ ನಿಮ್ಮನ್ನು ಕಾಪಾಡುತ್ತಿರುವುದು. ಅದನ್ನು ಮುಂದುವರೆಸಿ. ಯುಗಾದಿಯ ನಂತರ ಜೀವನದಲ್ಲಿ ಹಠಾತ್ ಪಾಸಿಟಿವ್ ಆಗಿ ಬದಲಾವಣೆ ಕಂಡುಬರಲಿದೆ. ಸಾಯಿ ಸಚ್ಚರಿತೆಯನ್ನು ಓದುವುದನ್ನು ಮುಂದುವರೆಸಿರಿ. ನಿರೀಕ್ಷಿಸಿದ ಆರ್ಥಿಕ ಲಾಭ ಅಥವಾ ಆಸ್ತಿ, ಜಮೀನು ಖರೀದಿಯ ಯೋಗವಿದೆ. ತುಂಬಾ ಜನ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ. ಯುಗಾದಿ ನಂತರ ಖಂಡಿತವಾಗಲೂ ಎಲ್ಲವೂ ತಾನೇ ಅರೇಂಜ್ ಆಗುತ್ತೆ. ಹಣ ಆಗಿರ್ಲಿ, ನಿಮ್ಗೇನ್ ಬೇಕೋ ಅದು ಅರೇಂಜ್ ಆಗುತ್ತೆ. ಮಿರಾಕಲಸ್ ಆಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸಲು ಮತ್ತು ವ್ಯಾಪಾರದಲ್ಲಿ ಲಾಭವನ್ನು ತರಲು ನೀವು ಸಾಯಿ ಸ್ತವನ ಮಂಜರಿಯನ್ನು ಪಠಣೆ ಮಾಡಿರಿ. ಈ ಯುಗಾದಿಯ ಸಾಯಿ ಸಂದೇಶ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ಈ ಸಂದೇಶವನ್ನು ಪಡೆದುಕೊಳ್ಳಿರಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾರವರ ಸಂದೇಶ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.